ತಾಳದೊಬ್ಬೆ ಊದೇನು ಎನ್ನಯ ಬಾಳಗೀತೆಯ ಎಂದು ಯೋಚಿಸೆ ತಾಳ ತಪ್ಪಿಯುವುದೇನು ಎನ್ನಯ ಬಾಳಗೀತೆಯ ಎಂದು ಯೋಚಿಸೆ ವ್ಯಾಳವೇಣೆಯು ಕಡಲ ತೀರಲಿಯು ಬರುದಲಿರಲು ಯಾವ ಸಮುದ್ರವನ್ನು ಕಂಡಾಗ ನಾನು ಮಕ್ಕಳಂತೆ ಕುಣಿದಾಡಿದ್ದೇನೋ ನಲಿದಾಡುತ್ತಾ ಇದ್ದೇನೋ ಈ ಹೊತ್ತಿಗೆ ಸಮುದ್ರವೇ ಭೀಕರವಾಗಿ ನನ್ನ ನುಂಗುವುದಕ್ಕೆ ಬರುವಂತೆ ಭಾಸವಾಗುತ್ತಾ ಉಂಟು. ಯಾಕೆ ಬಂದ ಆತ? ಯಾರಾತ? ಯಾಕಾಗಿ ನನ್ನನ್ನು ಕಂಡು ಶ್ರೀದೇವಿ ಶ್ರೀದೇವಿ ಎಂದು ಆಡುತ್ತಿದ್ದಾನೆ? ಅವನನ್ನು ಕಂಡಾಗ ನನಗೆ ಯಾಕೆ ಈ ರೀತಿಯಂತಹ ಭಯ? ನನ್ನ ಬಾಳ ಗೀತೆಯ ತಾಳವನ್ನು ತಪ್ಪಿಸುವುದಕ್ಕಾಗಿ ಬಂದನೆ? ಯಾರಾತ? ಯಾರಾತ? ಕೊಲ್ಲದಿರು ನೀ ಬಲ್ಲೆ ನಿನ್ನಾಂತರ್ಯವ ಬಲ್ಲೆ ನಿನ್ನಾಂತರ್ಯವನು ನಾನಲ್ಲ ನಿನಗೇನಲ್ಲ ನಿನಗೇನಲ್ಲ ಎಂಬುದು ಅಲ್ಲಗಳೆಯದಿ ಇಂದಿಗೋ ಕೊಲ್ಲದಿರು. ಯಾಕೆ ನನ್ನ ಮಾತನ್ನಷ್ಟು ತಾತ್ಸಾರ ಮಾಡುತ್ತೀಯ? ಒಬ್ಬ ವ್ಯಕ್ತಿಯ ಪರಿಚಯ ಇದ್ದು ಅವನನ್ನ ಕಂಡಾಗ ಅವ ಕೂಗಿ ಕರೆದಾಗ ಅಲಕ್ಷ್ಯ ಮಾಡಿದರೆ ಅವನನ್ನ ಜೀವಂತ ಕೊಂದ ಹಾಗೆ. ಎಷ್ಟು ದಿನಗಳಿಂದ ನಿನ್ನ ನಿರೀಕ್ಷೆಯಲ್ಲಿದ್ದೆ ನಾನು ಗೊತ್ತೇ ಶ್ರೀದೇವಿ. ಹೀಗೆ ನನ್ನ ಮಾತನ್ನ ನನ್ನನ್ನ ಅಲಕ್ಷ್ಯ ಮಾಡಿ ನನ್ನನ್ನ ಕೊಲ್ಲಬೇಡ. ಪರಮಾಶ್ಚರ್ಯವಾಯಿತು. ಕಡಲ ತೀರದಲ್ಲಿ ನಿನ್ನನ್ನ ಕಂಡನಲ್ಲ, ನೀನು ಇಲ್ಲಿಗೆ ಹೇಗೆ ಬಂದೆ? ನಿನ್ನ ಜೊತೆಯಲ್ಲಿದ್ದ ಆ ವ್ಯಕ್ತಿ ಯಾರು? ಹೇಳು ಶ್ರೀದೇವಿ. ಮರುಳರಂದೇ ನುಡಿವಗೆ ಶಿರದಿ ಜ್ಞಾನ ಇಲ್ಲವೇ ಮರುಳರಂದೇ ನುಡಿವಗೆ ಶಿರದಿ ಜ್ಞಾನ ಇಲ್ಲವೇನು ಶಿರದಿ ಜ್ಞಾನ ಇಲ್ಲವೇನು ದೊರೆಯ ಸತೀಶ ನೀನು ದೊರೆಯ ಸತಿ ಈಶ ನೀನು ತೆರಳು ಮುಂದಕ್ಕೆ ತೆರಳು ಮುಂದಕ್ಕೆ ದೊರೆಯ ಸತೀಶ ನೀನು ತೆರಳು ಮುಂದಕ್ಕೆ ತೆರಳು ಮುಂದಕ್ಕೆ ಮರುಳರಂತೆ ನುಡಿವೆ ಏಕೆ ಮರುಳರಂತೆ ನುಡಿವೆ ಏಕೆ ಶಿರದಿ ಜ್ಞಾನ ಇಲ್ಲವೇನು? ಬಾರಿ ಬಾರಿಗೂ ನನ್ನನ್ನು ಕಂಡಾಗ ಶ್ರೀದೇವಿ ಶ್ರೀದೇವಿ ಎಂದು ಕರೆಯುತ್ತಾ ನನ್ನ ಬೆನ್ನ ಹಿಂದೆ ಬಿದ್ದಿದ್ದೀಯಾ? ಹೌದು. ನಿಜವಾಗಿ ನಾನು ಶ್ರೀದೇವಿ ಅಲ್ವೇ ಅಲ್ಲ. ಮತ್ತೆ ದೊಡ್ಡವರು ಮಾಡುವಂತಹ ಮಕ್ಕಳಾಟಿಕೆಯನ್ನು ಮರುಳಾಟಿಕೆ ಅಂತ ಕರೆಯಬೇಕಾಗುತ್ತದೆ. ಈ ಹೊತ್ತಿಗೆ ನೀನು ಮಾಡುತ್ತಿರುವುದೇ. ನೀನು ಶ್ರೀದೇವಿ ಅಲ್ಲದೆ ಇದ್ರೆ ಮತ್ಯಾರು? ನಾನು ಈಶಾನಿ ಇದ್ದೇನೆ. ಈಶಾನಿ ಅಂದ್ರೆ ವೇದಾಂತನ ಸತಿ ಇದ್ದೇನೆ. ಈ ಹೊತ್ತಿನಲ್ಲಿ ಪರಸತಿಯ ಜೊತೆಯಲ್ಲಿ ಈ ರೀತಿಯಲ್ಲಿ ಮಾತನಾಡುವುದು ನಿನಗೆ ಭೂಷಣವಾದದ್ದೇ? ಹೇಳು, ನನ್ನನ್ನು ಮರೆತೆಯ ಅಂತ ಕೇಳುತ್ತಿದ್ದೀಯಲ್ಲ. ನಿನ್ನ ಬದುಕಿನಲ್ಲಿ ನಾನು ಬೀರಿರುವಂತಹ ಪರಿಣಾಮವಾದರೂ ಏನದು? ನಾಮಧೇಯವ ಬರಿದೆಯ ಬಾಳ ಸಂಪುಟದಲ್ಲಿ ನಾಮಧೇಯವ ಬರಿದ ಶೀಲವತಿ ನೀನಲ್ಲವೇನೋ ಶೀಲವತಿ ನೀನಲ್ಲವೇನೋ ರಂಗೋಲಿ ಚಿತ್ತೋರ ರಂಗೋಲಿ
ಬಾಳಿನಂಗಳದಲ್ಲಿ ರಂಗೋಲಿ ಚಿತ್ತಾರಯ ಶೀಲವತಿ ಬರದಾಗಿ ನೀನು ಶೀಲವತಿ ಬರದಾಗಿ ನೀನು ನೆನಪಿನಂಗಳದಲ್ಲಿ ಹೇಗೆ ಉಳಿದೆ? ಯಾವ ನೆನಪು ಉಂಟು ಕೇಳುತ್ತಾ ಇದೆಯಲ್ಲ? ಹೌದು. ಮದುವೆಯಾದ ಆ ಕ್ಷಣದಿಂದ ಒಂದೊಂದು ಕ್ಷಣವೂ ಮರೆಯಲಾರದ ಕ್ಷಣ. ಯಾರ ಮದುವೆ? ಶ್ರೀದೇವಿ. ಅಯ್ಯೋ, ಆ ಹೊತ್ತು ನಮ್ಮ ಊರಿನಲ್ಲಿ ಸಾವಿರ ಸಭ್ಯ ಸಂಭಾವಿತರ ನಡುವೆ ಗೃಹಸ್ಥರ ನಡುವಿನಲ್ಲವೇ ನಮ್ಮ ಮದುವೆಯಾದದ್ದು. ಅಗ್ನಿ ಸಾಕ್ಷಿಯಾಗಿ ನಾನೇ ನಿನ್ನ ಕೈ ಹಿಡಿದದ್ದು. ಶಿವ ಶಿವ. ಆ ನಂತರದ ದಿನಗಳು ಕ್ಷಣ ಕ್ಷಣಕ್ಕೂ ನೆನಪಾಗುತ್ತದೆ. ಏನದು? ನನ್ನ ಬಾಳ ಸಂಪುಟದಲ್ಲಿ ನೀನು ಮುನ್ನುಡಿಯನ್ನ ಬರೆದೆ. ನನ್ನ ಮನಸ್ಸಿನ ಅಂಗಳದಲ್ಲಿ ನೀನು ಬಿಡಿಸಿದ ರಂಗವಲ್ಲಿಗಳೆಷ್ಟು, ಚಿತ್ತಾರಗಳೆಷ್ಟು ಸರಿಯಾಗಿ ನೆನಪು ಮಾಡಿಕೊ. ಏನು? ಮದುವೆಯಾದ ಆನಂತರ ನೀನು ಮತ್ತೊಬ್ಬರಲ್ಲಿ ಹೆಚ್ಚು ಮಾತನಾಡಿದರೆ ನಾನು ನೋಯುತ್ತಿದ್ದೆ. ಮತ್ತೊಬ್ಬರು ಬಂದು ನಿನ್ನಲ್ಲಿ ಸಂಭಾಷಿಸಿದೆ, ಅವರನ್ನು ನಾನು ಬಡಿಯುತ್ತಿದ್ದೆ. ಯಾಕೆ ಗೊತ್ತೇ? ಯಾಕೆ? ನನ್ನ ಶ್ರೀದೇವಿಯಲ್ಲಿ ನನ್ನ ಕೈ ತಪ್ಪಿ ಹೋಗುತ್ತಾಳೋ ಎಂಬ ಭಯದಿಂದ. ಇಷ್ಟು ದಿವಸದ ಮೇಲಾದ್ರೂ ನಿನ್ನನ್ನು ಕಾಣುವ ಭಾಗ್ಯ ಸಿಕ್ಕಿತಲ್ಲ. ತಡ ಮಾಡಬೇಡ ಶ್ರೀದೇವಿ. ಶ್ರೀದೇವಿ, ನಿಮ್ಮಲ್ಲೊಂದು ಮಾತು. ಏನದು? ನಾನ್ ನಿಮಗೆ ಏನಾಗಬೇಕು? ಎಲ್ಲ ನೀನು ಹುಚ್ಚಿಡ್ದು ಎಷ್ಟು ದಿವಸ ಆಯ್ತು? ಯಾಕೆ? ಇಲ್ಲಂದ್ರೆ ನಾನು ನೀನು ಏನಾಗ್ಬೇಕು ಹೇಳು? ನನ್ನ ಗಂಡ. ಹಾಗೆ ನನಗೆ ನೀನು ಹೆಂಡತಿ. ಮತ್ತೆ ನಾನು ಅವನೇ ಹೆಂಡತಿ ಅಂತೆ. ಅವ ಆವಾಗಿಂದ ರಾಜ್ತಾಂತ ಮಾಡುತ್ತಾ ಇದ್ದಾನೆ. ಯಾರು ಅವನೇನೆ? ನಾನು ವಿಚಾರಿಸ್ತೇನಿರು. ಮಾತನಾಡಿಸಿ. ಏನಾಯ್ತು? ಅನ್ಯನಾರಿಯಳನ್ನು ಜನನೀಸುವುದರಿಯ ಅನ್ಯನಾರಿಯಳನ್ನು ಜನನಿಸುವುದರಿಯ ಎನ್ನುತ್ತ ಕರೆಯೇ ತಪ್ಪಿಲ್ಲ, ಎನ್ನುತ್ತ ಕರೆಯೇ ತಪ್ಪಿಲ್ಲ. ಗನ್ನಘಾತುಗವಿನ್ನು ಸತಿಯನ್ನು ಕರೆವುದು ಇನ್ನೆಂದು ಕರೆಯದಿರಯ್ಯ. ಪುಣ್ಯಾತ್ಮ, ಇವಳು ನನಗೆ ಹೆಂಡತಿಯೋ ಇರಬಹುದು, ನಾನು ಅವಳಿಗೆ ಗಂಡನೋ? ದೇವ್ರೆ, ನಿನಗೊಂದು ಮಾತನ್ನು ಹೇಳ್ತೇನೆ. ಏನು? ನೋಡಿ, ಅವಳ ಕೊರಳಲ್ಲ ಮಾಂಗಲ್ಯ ಎನ್ನುವುದು ಶೋಭಿಸುತ್ತಾ ಉಂಟು. ನಾನೇ ಹೊತ್ತು ಕಟ್ಟಿದ್ದು. ದೇವರೇ, ನೀವೇ ಹೇಳಿ ಅವನಿಗೆ. ಇದು ದಾರಿಯಲ್ಲಿ ಹೋಗುವಂತ ಯಾವ ಹೆಣ್ಣನ್ನೇ ನೋಡಲಿ, ಒಂದು ತಾಯಿ ಎನ್ನುವಂತಹ ಗೌರವವನ್ನು ಇಡಬೇಕು. ಅದಲ್ಲ ಅಂತ ಆದ್ರೆ ಅಕ್ಕನೋ ತಂದೆಯೋ ಅನ್ನುವಂತಹ ಪ್ರೀತಿಯನ್ನು ಅವರ ಮೇಲೆ ತೋರಿಸಬೇಕು. ಇವಳೊಬ್ಬಳನ್ನು ಬಿಟ್ಟು ಉಳಿದವರೆಲ್ಲರನ್ನೂ ನಾನು ಹಾಗೇ ನೋಡಿದ್ದೇನೆ. ಓಹೋ, ಈಗ ನನಗೆ ಅರ್ಥ ಆಯ್ತು. ಏನು? ಬಹುಶಃ ನೀನೊಬ್ಬ ಬಗ್ನ ಪ್ರೇಮಿಯಾ ಅಂತ. ಯಾವುದೋ ಒಂದು ಹೆಣ್ಣನ್ನು ಪ್ರೀತಿಸಿರ್ಬೇಕು ನೀನು. ಅವಳೀಗ ನಿನ್ನ ಕೈ ತಪ್ಪಿ ಹೋಗಿರ್ಬೇಕು. ಹಾಗಾಗಿ ಬಹುಶಃ ದಾರಿ ಮೇಲೆ ಯಾವ ಹೆಣ್ಣೆ ಹೋಗಲಿ, ಇವಳು ನನ್ನವಳು, ಇವಳು ನನ್ನವಳು ಅಂತ ಭ್ರಮೆಗೊಳಗಾಗು. ತಪ್ಪಲ್ವಪ್ಪ, ತಪ್ಪಲ್ಲ. ಇಂಥದ್ದೊಂದು ಪ್ರಕರಣ ತ್ರೇತೆಯಲ್ಲಿ ನಡೆದು ಹೋಗಿತ್ತು. ರಾಮನ ಬದುಕಿನಲ್ಲಿ ಬಂದಿತ್ತು. ವನವಾಸದಲ್ಲಿ ರಾಮ ಇರುವಂತ ಹೊತ್ತಿನಲ್ಲಿ ಸೀತೆ ರಾಮನಿಂದ ಅಗಲಿ ಹೋದಳು. ಲಕ್ಷ್ಮಣನನ್ನ ಕರೆದು ಕೊಳದಲ್ಲಿರುವಂತಹ ಕಮಲವನ್ನ ನೋಡಿ ಹೇಳಿದ್ನಂತೆ ರಾಮ, ಲಕ್ಷ್ಮಣ ನೋಡು ನಿನ್ನ ಅತ್ತಿಗೆ ಎನ್ನುವಂತ. ಅಂದ್ರೆ ಅಲ್ಲಿ ರಾಮ ಭ್ರಮೆಗೊಳಗಾಗಿದ್ದಾನೆ. ಹಾಗೆ ಅಲ್ವಾ ಈ ಹೊತ್ತಿನಲ್ಲಿ ನೀನು ಕೂಡ ಭ್ರಮೆಗೊಳಗಾದದ್ದು? ಆದದ್ದು ಹಾಗಲ್ಲ. ಮತ್ತೆ ಹಾಗೆ ರಾಮ ಸೀತೆಯನ್ನ ಆ ರೀತಿ ಹಂಬಲಿಸಿದ ಆಶ್ಚರ್ಯ. ಯಾಕೆಂದ್ರೆ ರಾಮ ಅವತಾರಿ ಪುರುಷ, ಸಾಮಾನ್ಯ ಮನುಷ್ಯನ ನಾನು ಇವಳು ನೆನ್ಪು ಮಾಡ್ಕೊಂಡ್ರೆ ತಪ್ಪೇನು? ಅಂದ್ರೆ ಸೀತೆಯನ್ನು ರಾವಣ ಅಪಹರಿಸಿಕೊಂಡದ್ದು ಹೋದದ್ದು ಈ ಹೊತ್ತಿಗೆ. ನನ್ನ ಶ್ರೀದೇವಿಯನ್ನು ನೀನೇ ಕದ್ಕೊಂಡು ಬಂದೆ. ನನ್ನಲ್ಲಿ ಹೆಚ್ಚು ವಾದ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ, ಕತ್ತೆ ಎಲ್ಲ ಹೆಚ್ಚು ಕಡಿಮೆ ಆಗಿ ಹೋಗ್ತದೆ. ಮತ್ತೆ ನನಗೂ ವಾದ ಬೇಡ, ಅವಳನ್ನು ಕೊಡು. ಅದೇ ನನ್ನ ಹೆಂಡತಿ ಜೊತೆಯಲ್ಲಿ ಆಗ್ತೀರಿ ನೀನು ಅಧಿಕ ಅವ ಏನು ದಾರಿ ಹೋಗ, ಏನು ಹುಚ್ಚರ ಹಾಗೆ ಮಾತನಾಡುತ್ತಾ ಇದ್ದಾನೆ. ನಾನು ಯಾಕೆ ಅವನಲ್ಲಿ ಮಾತನಾಡೋದಕ್ಕೆ ಹೋಗಬೇಕು? ಹೇಳಿ, ನಾವು ನಮ್ಮ ಮನೆಗೆ ಹೋಗೋ ಬನ್ನಿ. ನೀನು ಹೇಳುವುದು ಸರಿ. ಹೌದು. ಎಷ್ಟು
ಎಷ್ಟು ಜಾಣೆ ನನ್ನ ಶ್ರೀದೇವಿ. ಹ್ಮ್ ಉಂಟಾಗಬಹುದಂತ ಸಮಸ್ಯೆಯನ್ನು ಸುಲಭವಾಗಿ ಬಗೆಹರಿಸಿದಳು. ಹ್ಮ್ ಅವಳು ವ್ಯವಹಾರ ನೋಡಿದ್ರ? ಹ್ಮ್ ಹೇಳಿ, ನಾವು ನಮ್ಮ ಮನೆಗೆ ಹೋಗೋಣ, ಹ್ಮ್. ಬನ್ನಿ ಬನ್ನಿ ಅಂತದ್ ನನ್ನ ಹತ್ರ. ಹ್ಮ್. ಬಹುಶಃ ಏಕಾಂತದಲ್ಲಿ ಮಾತನಾಡುವ ಮನಸ್ಸಿದ್ದಿರಬೇಕು. ಹ್ಮ್. ನೋಡೋಣ.